ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ನೋಡಿ, ನಾನು ಒಂದು ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೆ. ಅಕ್ಕಿ ಹಿಟ್ಟು, ಪಾಲಕ್ ಸೊಪ್ಪು, ಸಬ್ಬಕ್ಕಿ ಹಾಕಿಬಿಟ್ಟು ನಾನು ಕ್ರಿಸ್ಪಿಯಾಗಿರೋದೊಂದು ಅಕ್ಕಿ ರೊಟ್ಟಿ ಮಾಡಿ ತೋರಿಸ್ತೀನಿ ಬನ್ನಿ. ಈ ಅಕ್ಕಿ ರೊಟ್ಟಿ ಮಾಡೋಕ್ಕೆ ನಾವು ನೀಟಾಗಿ ಸಬ್ಬಕ್ಕಿ ಸೊಪ್ಪು, ಪಾಲಕ್ಕು ತೊಳೆದ್ಬಿಟ್ಟು ಇದಕ್ಕೆ ಸ್ವಲ್ಪ ಈರುಳ್ಳಿ, ಹಸಿಮೆಣ್ಸಿಕಾಯಿ ಎಲ್ಲ ಹಾಕಿಬಿಟ್ಟು ರೊಟ್ಟಿ ತಟ್ಟಿ ನೋಡಿ ನೀವು, ಸೂಪರಾಗಿರುತ್ತೆ. ಈ ರೊಟ್ಟಿ ತಟ್ಟೋದು ಇದಕ್ಕೆಲ್ಲ ಮಿಕ್ಸ್ ಏನೇನು ಮಾಡೋದಂತ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ. ಇವಾಗ ಫಸ್ಟ್ ನಾವು ಸೊಪ್ಪೆಲ್ಲ ನೀಟಾಗಿ ನಾವು ತೊಳ್ಕೊಬೇಕು. ಇವೆರಡು ಸೊಪ್ಪು ನಾನು ನೀಟಾಗಿ ತೊಳ್ಕೊಂಬಂದು ಕಟ್ ಮಾಡಿ ತೋರಿಸ್ತೀನಿ. ಅಕ್ಕಿ ರೊಟ್ಟಿಗೆ ಹಾಕೋಕ್ಕೆ ನಾನು ತೊಳೆದ್ಬಿಟ್ಟು ಪಾಲಕ್ ಕಟ್ ಮಾಡ್ಕೊಂಡಿದ್ದೀನಿ, ಸಬ್ಬಕ್ಕಿ ಕಟ್ ಮಾಡ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಒಂದು 2ರಿಂದ 3 ಹಸಿಮೆಣ್ಸಿಕಾಯಿ, ಒಂದು ಈರುಳ್ಳಿ, ಇದೆಲ್ಲ ಹಾಕಿಬಿಟ್ಟು ನಾವು ಕಲಸಿ ಒಂದು 2 ನಿಮಿಷ ಇಟ್ಟು ನಾವು ರೊಟ್ಟಿ ತಟ್ಟಿ ಕೊಟ್ಟರೆ ಮಾತ್ರ ಸೂಪರಾಗಿರುತ್ತೆ. ಇವಾಗ ನಾವು ಇದನ್ನು ಕಲಸೋಣ. ಚಿಕ್ಕದಾಗಿ ಒಂದು ಬೌಲ್ ಇಟ್ಕೊಂಬಿಟ್ಟು ನಾನು ಈ ಒಂದು ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡಿದ್ನಲ್ಲ, ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಇದಕ್ಕೀಗ ನಾವು ಏನೇನು ಕಟ್ ಮಾಡ್ಕೊಂಡಿದ್ವಿ ಇದೆಲ್ಲ ನಾವು ಹಾಕ್ಕೊಳ್ಳೋಣ. ಈರುಳ್ಳಿ, ಪಾಲಕ್ಕು, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಎಲ್ಲ ಹಾಕಿಬಿಟ್ಟು, ಮಕ್ಕಳೆಲ್ಲ ಸೊಪ್ಪು ತಿನ್ನಲ್ಲ ಅನ್ನೋರು ಈ ಥರ ರೊಟ್ಟಿಗಳು ಮಾಡಿಕೊಟ್ರೆ ಮಕ್ಕಳು ತುಂಬ ಚೆನ್ನಾಗಿ ತಿನ್ಕೊತಾರೆ. ಇವಾಗ ನಾವು ಇದಕ್ಕೆ 1 ಸ್ಪೂನ್ ಆಗೋಷ್ಟು ನಾವು ಜೀರಿಗೆ ಹಾಕ್ಕೊಳ್ಳೋಣ. 1 ಸ್ಪೂನ್ ಆಗೋಷ್ಟು ನಾನು ಹಿಂಗೆ ಹಾಕ್ತಾಯಿದ್ದೀನಿ. ಯಾಕಂದರೆ ಹಿಂಗೆ ಹಾಕಿ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಜೀರ್ಣ ಶಕ್ತಿ ಇರುತ್ತೆ, ಊಟ ಚೆನ್ನಾಗಿ ಮಾಡ್ಕೊತಾರೆ. ಹಿಂಗೆ ಹಾಕಿ ಬೇಳೆ ಸಾರು ಆಗಿರ್ಬೋದು, ಚಟ್ನಿಗಾಗಿರ್ಬೋದು ನೀವು ಹಿಂಗೆ ಹಾಕ್ಬೋದು. ನೋಡಿ, ಒಂದು ಅರ್ಧ ಸ್ಪೂನಷ್ಟು ನಾನು ಉಪ್ಪು ಹಾಕ್ತೀನಿ. ಉಪ್ಪು ನೋಡ್ಕೊಂಬಿಟ್ಟು ನೀವು ಹಾಕ್ಕೊಳ್ಳಿ. ಅದು ಕಲಿಸ್ಬಿಟ್ಟು ಒಂದು 2 ನಿಮಿಷ ಇಟ್ಟರೆ ಸಾಕು, ಮಸ್ತಾಗಿರೋದು ಗರಿಗರಿಯಾಗಿ ರೊಟ್ಟಿ ಚೆನ್ನಾಗಾಗುತ್ತೆ. ಈಗ ಇದನ್ನು ನಾವು ನಿಧಾನಕ್ಕೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನಾವು ಇದನ್ನು ಕಲಸಿಡೋಣ. ನೀವು ಬೇಕಂದ್ರೆ ಹಸಿಮೆಣ್ಸಿಕಾಯಿ ಮಕ್ಕಳು ತಿನ್ನಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡ್ಬೋದು. ಅದ್ರ ಬದಲು ನೀವು ಚಿಲ್ಲಿ ಪೌಡ್ರು ಹಾಕ್ಕೋಬೋದು. ಒಂದು ಸತಿ ಈ ಥರ ಮಕ್ಕಳಿಗೆ ಜಾಸ್ತಿ ಏನಾದ್ರು ಮನೇಲಿ ಮಾಡೋಂಗಿರೋ 1 kg, ಅರ್ಧ kg ಹಿಟ್ಟಿಗೆ ಸ್ವಲ್ಪ ಜಾಸ್ತಿ ಸೊಪ್ಪುಗಳು ಹಾಕ್ಕೊಂಡು ನೀವು ಕಟ್ ಮಾಡ್ಕೋಬೋದು. ಈ ಥರ ನೀವು ಕಲಿಸ್ಬಿಟ್ಟು ನಾವು ಒಂದು 5 ನಿಮಿಷ ಇಟ್ಟರೆ ಸಾಕು. ಹಂಗೆ ತಕ್ಷಣ ಸುಡ್ಬೋದು, ಆದರೆ ನಾವು ಸ್ವಲ್ಪ ಕಲಿಸ್ಬಿಟ್ಟು ಇದಕ್ಕೆ ಏನಾರು ಚಟ್ನಿ ಆಗಿರ್ಬೋದು, ಪಲ್ಯ ಆಗಿರ್ಬೋದು, ಏನಾರು ಪ್ರಿಪೇರ್ ಮಾಡಿದ್ರಾಗೆ ಇನ್ನೂ ಚೆನ್ನಾಗಿ ನೆನೆಯುತ್ತೆ. ನೀವು ಬೇಕಂದರೆ ನೀವು ಇದನ್ನು ಏನಪ್ಪ ಅಂದರೆ ಇದು ನೀವು ಮಕ್ಕಳಿಗೆಲ್ಲ ಕೊಡಬೇಕಂದ್ರೆ ನೀವು ನೋಡಿ, ನೀವು ರೊಟ್ಟಿ ಅಕ್ಕಿ ಹಿಟ್ಟು ಹಾಕಿ ನಮ್ಗೆ ರೊಟ್ಟಿ ತಟ್ಟಕ್ಕೆ ಬರಲ್ಲ ಅಂದ್ರೆ ನೀವು ಬೇಕಂದರೆ ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೋಬೋದು. ನನಗೆ ಅಕ್ಕಿ ರೊಟ್ಟಿ ಮಾಡಿ ಅಭ್ಯಾಸ. ನಾನು ಎಷ್ಟು ಥರ ಅಕ್ಕಿ ಹಿಟ್ಟುಗಳು, ಜೋಳದ ಹಿಟ್ಟು ಎಲ್ಲ ಹಾಕಿ ನಾನು ಮಾಡಿ ನಿಮಗೆ ಅಪ್ಲೋಡ್ ಮಾಡಿ ತೋರಿಸಿದ್ದೀನಿ. ಇವಾಗ ನಾನು ಬರೀ ಅಕ್ಕಿ ಹಿಟ್ಟು ಹಾಕಿಬಿಟ್ಟು ನಾನು ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಒಂದು 2 ನಿಮಿಷ ಇದು ನೆನೆದ್ರಾಗ ನಾವು ಹಂಚಿಗೆಲ್ಲ ಕಾಯಕ್ಕಿಟ್ಬಿಟ್ಟು ರೊಟ್ಟಿ ತಟ್ಟಿ ತೋರಿಸ್ತೀನಿ ಬನ್ನಿ. ಸಣ್ಣಗೆ ನಾನು ಉರಿ ಇಟ್ಟಿದ್ದೀನಿ. ನೀವು ಉರಿ ಇಲ್ಲದೇನೂ ನೀವು ರೊಟ್ಟಿ ತಟ್ಬೋದು. ಇವಾಗ ನಮ್ಗೆ ಎಷ್ಟು ಬೇಕೋ, ತೆಳ್ಳಗೆ ಬೇಕೋ, ದಪ್ಪಗೆ ಬೇಕೋ ನೋಡ್ಕೊಂಬಿಟ್ಟು ನೀವು ಚೆನ್ನಾಗಿ ಈ ಥರ ನಾವು ರೊಟ್ಟಿ ತಟ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ನೀವು ತಟ್ಟಿಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ರೊಟ್ಟಿ ಸುಟ್ಟು ನೋಡಿ ನೀವು, ಸಖತ್ತಾಗಿರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ 1 ನಿಮಿಷ ಬಿಟ್ಟು ನಾವು ಎಣ್ಣೆ ಹಾಕೋಣ. ನೋಡಿ, ಸ್ವಲ್ಪ ಇವಾಗ ನಾವು ಎಣ್ಣೆ ಹಾಕೋಣ. ಸುತ್ತ ಫಸ್ಟ್ ರೊಟ್ಟಿ ಇರೋದಕ್ಕೆ ಸ್ವಲ್ಪ ನಾವು ಸುತ್ತ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ 1 ನಿಮಿಷ ಬಿಟ್ಟು ಇದನ್ನು ನಾವು ತಿರುವಾಕೋಣ. ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಮಾತ್ರ ಸಖತ್ತಾಗಿ ಹೊಂದಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇದು ಸಬ್ಬಕ್ಕಿ, ಪಾಲಕು, ನೀವು ಯಾವ ಸೊಪ್ಪು, ಮೆಂತ್ಯ ಸೊಪ್ಪಿದ್ರೂ ಹಾಕಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಇವಾಗ 1 ನಿಮಿಷ ಆಗಲಿ, ನಾನು ತಿರುವಾಕಿ ತೋರಿಸ್ತೀನಿ. ನೋಡಿ, ಇವಾಗ ತಿರುವಾಕ್ತೀನಿ. 2 ಸೈಡ್ ಚೆನ್ನಾಗಿ ಈ ಥರ ಬ್ರೌನ್ ಕಲರ್ ಬರೋವರೆಗೂ ನೀವು ನೀಟಾಗಿ ಸುಟ್ಟರೆ ಮಾತ್ರ ಅಕ್ಕಿ ಮಾತ್ರ ಸೂಪರಾಗಿರುತ್ತೆ. ಅಕ್ಕಿ ರೊಟ್ಟಿ ನೋಡಿ, ಎಷ್ಟು ಚೆನ್ನಾಗಿದೆನ ಬೇಯಿಸ್ಬೇಕು. ಎಷ್ಟು ಚೆನ್ನಾಗಿ ಬೇಯಿಸ್ತೀರಾ ಅಷ್ಟು ಚೆನ್ನಾಗಿದೆ ರೊಟ್ಟಿ ಮಾತ್ರ ಸಖತ್ತಾಗುತ್ತೆ. ಇವಾಗ 2 ಸೈಡು ನಾನು ತಿರುವಾಕಿ ನಾನು 1-2 ಸತಿ ಇದನ್ನು ಬೇಯಿಸ್ತೀನಿ. ನಾನು ಮನೇಲಿ ಕೆಂಪು ಚಟ್ನಿ ಮಾಡಿಟ್ಟಿದ್ದೆ, ಅದ್ರ ಜೊತೆಗೆ ಹಾಕ್ಕೊಂಡು ನಾನು ಮಕ್ಕಳಿಗೆಲ್ಲ ಕೊಡ್ತೀನಿ. ನೋಡಿ, ಇವಾಗ ರೆಡಿ ಆಯಿತು. ಇದೇ ಥರ ನಾನು ಇನ್ನೊಂದು 2 ರೊಟ್ಟಿ ಹಾಕ್ಕೊಂಬರ್ತೀನಿ ಬನ್ನಿ. ನೋಡಿ, ರೊಟ್ಟಿ ನಾನು ಒಂದು 3-4 ರೊಟ್ಟಿ ಆಗಿದೆ. ಈ ಥರ ನೀವು ಅಕ್ಕಿ ರೊಟ್ಟಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ ಮಾಡಿರೋದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.